ಅಂದು ಡಿಸೆಂಬರ್ 8, 2025 ರಾತ್ರಿ 10:15 ಸಮಯ. ಬೆಂಗಳೂರಿನಿಂದ ಹೈದರಾಬಾದ್ಗೆ ಹೊರಟಿದ್ದ ಕೆಎಸ್ಆರ್ಟಿಸಿಯ ಸ್ಲೀಪರ್ ಕೋಚ್ ಅಂಬಾರಿ ಐಷಾರಾಮಿ KA57 F3911 ನಂಬರ್ ಬಸ್ಸು ಚಿಕ್ಕಬಳ್ಳಾಪುರ ತಾಲೂಕಿನ ಅರೂರು ಗ್ರಾಮದ ಬಳಿ ಇರುವ ಹೋಟೆಲ್ ಒಂದರಲ್ಲಿ ಪ್ರಯಾಣಿಕರಿಗೆ ಊಟ ಮಾಡಿಸಲು ನಿಲ್ಲಿಸಿತ್ತು. ಬಸ್ನಲ್ಲಿದ್ದ ಪ್ರಯಾಣಿಕ ಕೆ ವೆಂಕಟೇಶ್ವರರಾವ್ ತನ್ನ ಬಳಿ ಇದ್ದ ಹಣದ ಬ್ಯಾಗ್ ಅನ್ನು ಬಸ್ಸಿನಲ್ಲೇ ಇಟ್ಟು ಊಟ ಮಾಡಿ ಮತ್ತೆ ವಾಪಸ್ ಬಸ್ ಹತ್ತಿದ್ರೆ ಬಸ್ ಸೀಟ್ನಲ್ಲಿದ್ದ ಹಣದ ಬ್ಯಾಗ್ ಇರಲಿಲ್ಲ. ಇದರಿಂದ ಪೇರೆಸಂದ್ರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಗುಡಿಬಂಡೆ ಪೊಲೀಸ್ ಇನ್ಸ್ಪೆಕ್ಟರ್ ಮುನಿಕೃಷ್ಣ DH ತನಿಖೆ ಕೈಗೊಂಡಿದ್ರು. ಇದರಿಂದ ಮಧ್ಯಪ್ರದೇಶದಲ್ಲಿ ಓರ್ವ ಆರೋಪಿ ಅಸ್ಲಾಂ ಖಾನ್ ಅನ್ನು ಬಂಧಿಸಿದ್ದು ಆತನಿಂದ 55 ಲಕ್ಷ ರೂಪಾಯಿ ಹಣ ವಶಕ್ಕೆ ಪಡೆದಿದ್ದಾರೆ. ಆರೋಪಿ ಅಸ್ಲಾಂ ಖಾನ್ ಮಧ್ಯಪ್ರದೇಶದ ನಿವಾಸಿಯಾಗಿದ್ದು ಆತನ ಕೃತ್ಯಕ್ಕೆ ಮಧ್ಯಪ್ರದೇಶದ ನಿವಾಸಿಗಳಾದ ಮನೀರ್ ಖಾನ್, ಅಬಿಯಾ ಖಾನ್, ಶೇರು ಸಾಥ್ ನೀಡಿದ್ದು ಗೊತ್ತಾಗಿದೆ. ಮೂವರು ಆರೋಪಿಗಳು ಪರಾರಿಯಾಗಿದ್ದಾರೆ. ಇನ್ನು ಬಸ್ನಲ್ಲಿದ್ದ ಬೆಲೆ ಬಾಳುವ ವಸ್ತು, ಚಿನ್ನಾಭರಣ, ಹಣ ಕಳ್ಳತನ ಮಾಡುವುದೇ ಇವರ ಕಾಯಕವಾಗಿದೆ. ಇನ್ನು ಕಳ್ಳತನಕ್ಕೆ ಬಳಸಿದ್ದ ಕಾರಿನ ಚಲನವಲನ ಆಧಾರದ ಮೇಲೆ ಪೊಲೀಸರು ಆರೋಪಿಗಳನ್ನು ಪತ್ತೆ ಹಚ್ಚಿದ್ದಾರೆ. ಆದರೆ ಕಳ್ಳತನ ಮಾಡಲೆಂದೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬೀಚಗಾನಹಳ್ಳಿ ಕ್ರಾಸ್ ಬಳಿ ಬಾಡಿಗೆ ರೂಮ್ ಪಡೆದಿದ್ದು ಕದ್ದ ಹಣ ರೂಮ್ನಲ್ಲಿಟ್ಟು ಮಧ್ಯಪ್ರದೇಶಕ್ಕೆ ತೆರಳಿದ್ರು. ಇದರಿಂದ ಕದ್ದ ಹಣ ಸೇಫ್ ಆಗಿ ರೂಮ್ನಲ್ಲೇ ಇತ್ತಂತೆ. ಇನ್ನು ದೂರುದಾರ ವೆಂಕಟೇಶ್ವರರಾವ್ ಹಣ ಸಿಗುತ್ತೋ ಇಲ್ವೋ ಅಂತ ಆತಂಕದಲ್ಲಿದ್ರು. ಆದರೆ ಆರೋಪಿಗಳು ಚಾಪೆ ಕೆಳಗೆ ತೂರಿ 55 ಲಕ್ಷ ರೂಪಾಯಿ ಹಣ ಕಳ್ಳತನ ಮಾಡಿದ್ರೆ ಇತ್ತ ಕರ್ನಾಟಕ ಪೊಲೀಸರು ರಂಗೋಲಿ ಕೆಳಗೆ ತೂರಿ ಸದ್ಯಕ್ಕೆ ಓರ್ವ ಆರೋಪಿಯನ್ನು ಬಂಧಿಸಿದ್ದು ಕದ್ದ ಹಣವನ್ನು ಕಕ್ಕಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಪೇರೆಸಂದ್ರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ 8ನೇ ತಾರೀಕು ರಾತ್ರಿ ಸಾಯಿ ಡೆಲಿಕಸಿ ಹೋಟೆಲಲ್ಲಿ ಒಂದು ಬಸ್ಸಿಂದ ಒಂದು ಕಳ್ಳತನ ಆಗಿದೆ. ಈ ಥರ ಒಂದು FIR ರಿಪೋರ್ಟ್ ಆಗಿತ್ತು. ಬೇಸಿಕ್ಲಿ ಈ ಕೇಸಲ್ಲಿ ಕಂಪ್ಲೇನೆಂಟ್ ವೆಂಕಟೇಶ್ವರ್ ರಾವ್, ಇವರು ಕುಕಟ್ಪಲ್ಲಿ ಹೈದರಾಬಾದ್ ಅವರು, ವಾಸ ಅವರದು ಹೈದರಾಬಾದ್ ಇದೆ. ಬಟ್ ಈ ಜಾಗ ಬೆಂಗಳೂರಲ್ಲಿ ಅವರದು ಬಿಸ್ನೆಸ್ ವಗೇರ ಇದೆ, ರಿಯಲ್ ಎಸ್ಟೇಟಲ್ಲಿ ಬಿಸ್ನೆಸ್ ವಗೇರ ಮಾಡ್ತಾರೆ. ಅದನ್ನು ಕೂಡ ಅವರು ಬೆಂಗಳೂರಲ್ಲಿ ಹೋಗಿ ಬೆಳಿಗ್ಗೆ ಬೆಂಗಳೂರಿಗೆ ಬಂದಿದ್ದಾರೆ. ಬೆಂಗಳೂರಲ್ಲಿ ಯಾವುದು ಡೀಲ್ ವಗೇರ ಇತ್ತು ಅವರದು ಮಾರ್ತಹಳ್ಳಿಯಲ್ಲಿ, ಅದನ್ನು ಡೀಲ್ಗೆ ಕ್ಲೋಸ್ ಮಾಡಿ ಅವ್ರಿಗೆ 55 ಲ್ಯಾಕ್ ಕ್ಯಾಶ್ ಸಿಕ್ಕಿದೆ ಆ ಕೇಸಲ್ಲಿ. ಆ ಕ್ಯಾಶ್ಗೆ ಒಂದು ಬ್ಯಾಗಲ್ಲಿ ಹಾಕಿ ಇವರು ಮೆಜೆಸ್ಟಿಕ್ಗೆ ಬಂದಿದ್ದಾರೆ. ಮೆಜೆಸ್ಟಿಕ್ಕಿಂದ ಇವರು KSRTCದು ಅಂಬಾರಿ ಡ್ರೀಮ್ ಕ್ಲಾಸ್ ಬಸ್, ಆ ಬಸ್ಸಲ್ಲಿ ಇವರು ಕೂತಿದ್ದಾರೆ ಹೈದರಾಬಾದ್ ಹೋಗೋಕ್ಕೆ. ಆ ಬಸ್ ಅರೌಂಡ್ 7:07 ಅಲ್ಲಿಂದ ಬಿಟ್ಟಿದೆ ಬೆಂಗಳೂರಿಂದ. ಆಮೇಲೆ ಫಸ್ಟ್ ಸ್ಟಾಪ್ ಬಸ್ದು ಈ ಪೇರೆಸಂದ್ರ ಲಿಮಿಟ್ಸಲ್ಲಿ ಸಾಯಿ ಡೆಲಿಕಸಿ ಹೋಟೆಲ್ ಇದೆ. ಆ ಸಾಯಿ ಡೆಲಿಕಸಿ ಹೋಟೆಲಲ್ಲಿ ಆ ಬಸ್ ಸ್ಟಾಪ್ ಆಗಿದೆ. ಪ್ಯಾಸೆಂಜರ್ಸ್ಗೆ ಫ್ರೆಶನ್ ಅಪ್ ಆಗೋಕ್ಕೆ ಮತ್ತು ಡಿನ್ನರ್ ವಗೇರಕ್ಕೋಸ್ಕರ ಸ್ಟಾಪ್ ಮಾಡ್ತಾರೆ, ರೆಗ್ಯುಲರ್ ಸ್ಟಾಪ್ ಇದೆ. ಆಮೇಲೆ ಇವರು ಕೂಡ ನಮ್ಮ ವಿಕ್ಟಿಮ್ ಯಾರು ಇದ್ದಾರೆ ವೆಂಕಟೇಶ್ವರ ರಾವ್, ಇವರು ಕೂಡ ಅವ್ರದ್ದು ಬ್ಯಾಗ್ ಅಲ್ಲಿ ಸೀಟಲ್ಲಿ ಬಿಟ್ಟು ಕೆಳಗಡೆ ಟಾಯ್ಲೆಟ್ ವಗೇರಾಗೆ ಹೋಗಿದ್ದಾರೆ ಮತ್ತು ಊಟ ವಗೇರ ಕೂಡ ಏನೋ ಮಾಡಿದ್ದಾರೆ. ವಾಪಸ್ ಬಂದಾಗ ಅವರು ನೋಡಿದ್ದಾರೆ ಕಿ ಅವ್ರದ್ದು ಬ್ಯಾಗ್ ಗಾಯಬಾಗಿದೆ, ಬ್ಯಾಗ್ ಮಿಸ್ಸಿಂಗ್ ಆಗಿದೆ. ಅದೇ ಟೈಮ್ ರಾತ್ರಿ ಅವರು ತಿಳಿಸಿದ್ದಾರೆ ಲೋಕಲ್ ಪೊಲೀಸ್ಗೆ. ರಾತ್ರಿ ಟೈಮ್ಗೆ ಗೊತ್ತಾಗಿದೆ ಕಿ ಈ ಥರ ಇನ್ಸಿಡೆಂಟ್ ಒಂದು ಆಗಿದೆ. ಅವ್ರಿಗೆ ಕೇಳಿದಾಗ ಅವರು ನಮಗೆ ಶೇರ್ ಮಾಡಿದ್ದಾರೆ ಕಿ ರಿಯಲ್ ಎಸ್ಟೇಟ್ ಡೀಲ್ ಒಂದು ಕ್ಲೋಸ್ ಮಾಡಿ ನಾನು ಬಂದಿದ್ದೀನಿ, ರಿಯಲ್ ಎಸ್ಟೇಟ್ ಡೀಲ್ದು ಡಾಕ್ಯುಮೆಂಟ್ಸ್ ಕೂಡ ಇದೆ ಸ್ವಲ್ಪ, ಜೊತೆಗೆ 55 ಲ್ಯಾಕ್ ಕ್ಯಾಶ್ ಇದೆ ಆ ಬ್ಯಾಗಲ್ಲಿ, ಅದು ಎಲ್ಲ ಫುಲ್ ಮಿಸ್ಸಿಂಗ್ ಆಗಿದೆ. ಆಮೇಲೆ ನಮ್ಮ ಗುಡಿಬಂಡೆ ಇನ್ಸ್ಪೆಕ್ಟರ್ ಮುನಿಕೃಷ್ಣ ನೇತೃತ್ವದಲ್ಲಿ ನಾವು ಸ್ಪೆಷಲ್ ಟೀಮ್ ರೆಡಿ ಮಾಡಿ ಈ ಕೇಸ್ದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದೀವಿ. ಆಮೇಲೆ ಅವ್ರದ್ದು ಎಲ್ಲ ಮೂಮೆಂಟ್ ಯಾವ ಜಾಗ ಅವರು ಅದನ್ನು 8ನೇ ತಾರೀಕು ಬೆಂಗಳೂರು ಯಾವಾಗ ಹೋಗಿದ್ದಾರೆ ಹೈದರಾಬಾದಿಂದ, ಅದನ್ನು ಯಾವ ಜಾಗ ಹೋಗಿದ್ದಾರೆ, ಯಾವ ಜಾಗ ಊಟ ಮಾಡಿದ್ದಾರೆ, ಯಾರ್ಯಾರ ಜೊತೆ ಭೇಟಿ ಆಗಿದೆ, ಯಾವ ಆಟೋ ಟ್ಯಾಕ್ಸಿ ರಿಕ್ಷಾ ವಗೇರ ತಗೊಂಡಿದ್ದಾರೆ, ಅದು ಎಲ್ಲ ನಾವು ಪರಿಶೀಲನೆ ಮಾಡಿದ್ದೀವಿ. CCTV ವಗೇರ ಎಲ್ಲ ಕಾಲ್ ರೆಕಾರ್ಡ್ಸ್ ವಗೇರ ಚೆಕ್ ಮಾಡಿದಾದ್ಮೇಲೆ ನಮಗೆ ಗೊತ್ತಾಗಿದೆ ಕಿ ಈ ಕೇಸಲ್ಲಿ ಒಂದು ಗ್ಯಾಂಗ್ ಇನ್ವಾಲ್ಡ್ ಇದೆ. ಆ ಗ್ಯಾಂಗ್ ಮಧ್ಯಪ್ರದೇಶದ್ದು ಗ್ಯಾಂಗ್ ಇದೆ. ಮಧ್ಯಪ್ರದೇಶಲ್ಲಿ ಒಂದು ಡಿಸ್ಟಿಕ್ ಇದೆ ಧಾರ್, ಆ ಧಾರ್ ಡಿಸ್ಟಿಕ್ದು ಒಂದು ಗ್ಯಾಂಗ್ ಇದೆ. ಅದನ್ನು ಅವರು ಈ ಥರ ಅಫೆನ್ಸಸ್ ಕಮಿಟ್ ಮಾಡ್ತಾರೆ. ಮತ್ತು ನಮ್ಮ ಎವಿಡೆನ್ಸಸ್ದು ಪರಿಶೀಲನೆ ಮಾಡಿದಾಗ ನಮಗೆ ಅದು ಕೂಡ ಕನ್ಫರ್ಮ್ ಆಗಿದೆ ಕಿ ಯಾರು ಈ ಅಫೆನ್ಸ್ಗೆ ಮಾಡಿದ್ದಾರೆ. ಸೊ ನಾವು ಮಧ್ಯಪ್ರದೇಶಲ್ಲಿ ಧಾರ್ ಡಿಸ್ಟಿಕ್ SP ಜೊತೆ ಮಾತಾಡಿ
ನಮ್ಮ ಟೀಮ್ ಅಲ್ಲಿ ಹೋಗಿದೆ. ಟೀಮಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಮುನಿಕೃಷ್ಣ ಮತ್ತು PSI ಪುನೀತ್, ಮಂಚೇನಹಳ್ಳಿ PSI ಪುನೀತ್ ಮತ್ತು ಬೇರೆ ಸಿಬ್ಬಂದಿಗಳು ಧಾರ್ ಡಿಸ್ಟ್ರಿಕ್ಗೆ ಹೋಗಿದ್ದಾರೆ. ಅಲ್ಲಿ ಲೋಕಲ್ ಪೊಲೀಸ್ದು ಹೆಲ್ಪ್ ತಗೊಂಡು ಈ ಕೇಸಲ್ಲಿ ನಾವು ಮೇನ್ ಆರೋಪಿ ಯಾರು ಇದ್ದಾರೆ, ಫಸ್ಟ್ ಅಸ್ಲಂ, ಇವರದು ವಾಸ ಮನ್ವಾರ್ ತಾಲೂಕಾ ಧಾರ್ ಡಿಸ್ಟ್ರಿಕ್ಟ್. ಅವ್ರಿಗೆ ನಾವು ಈಗ ಕರ್ಕೊಂಡ್ಬಂದಿದ್ದೀವಿ. ಅವ್ರಿಗೆ ಕೇಳಿದಾಗ ಈ ರಿಕವರಿ ಬಗ್ಗೆ ಮತ್ತು ಈ ಬಾಕಿ ಜನ ಬಗ್ಗೆ ಕೂಡ ಅವರು ಮಾಹಿತಿ ಕೊಟ್ಟಿದ್ದಾರೆ. ಈ ಕೇಸಲ್ಲಿ ಬೇರೆ ಆರೋಪಿ ಮುನೀರ್, ಅಬ್ಯಾ ಖಾನ್ ಮತ್ತು ಶೇರು, ಈ 4 ಜನ ಈ ಕೇಸಲ್ಲಿ ಆರೋಪಿ ಇದ್ದಾರೆ. ಈ 4 ಜನ ಅದೇ ಸೇಮ್ ಡಿಸ್ಟ್ರಿಕ್ಟ್ ಧಾರ್ ಡಿಸ್ಟ್ರಿಕ್ಟ್ದವರು ಇದ್ದಾರೆ. ಇವರ ಮೇಲೆ ಬೇರೆ ಕೇಸಸ್ ಕೂಡ ಇದೆ, ಆಲ್ ಓವರ್ ಇಂಡಿಯಾ ಇದೇ ಥರ ಕಳ್ಳತನಲ್ಲಿ ಜಾಸ್ತಿ ಇನ್ವಾಲ್ವ್ ಆಗಿದ್ದಾರೆ. ಅವರಿಂದ ನಾವು ಈಗ ಫುಲ್ 55 lakhsದು ಇಂಟ್ಯಾಕ್ಟ್ ರಿಕವರಿ, ಜೊತೆಗೆ ಎಲ್ಲ ಡಾಕ್ಯುಮೆಂಟ್ಸ್ ಏನಿತ್ತು ರಿಯಲ್ ಎಸ್ಟೇಟ್ ಡೀಲ್ದು ಅಗ್ರಿಮೆಂಟ್ ವಗೇರ ಅದು ಕೂಡ ನಾವು ಸಿಕ್ಯೂರ್ ಮಾಡಿದ್ದೀವಿ ಅವರಿಂದ. ಸೊ ಈ ಕೇಸಲ್ಲಿ ನಮ್ಮ ಚಿಕ್ಕಬಳ್ಳಾಪುರ DSP ಶಿವಕುಮಾರ್ದು ನೇತೃತ್ವದಲ್ಲಿ ಮತ್ತು ಇನ್ಸ್ಪೆಕ್ಟರ್ ಮುನಿಕೃಷ್ಣ ಮತ್ತು ನಮ್ಮ PSI ಪುನೀತ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಜೊತೆಗೆ ನಮ್ಮ ಟೀಮ್ ಕೂಡ ತುಂಬ ಕಷ್ಟಪಟ್ಟು ಇಲ್ಲಿಂದ ಬೈ ರೋಡ್ ಹೋಗಿ ಮಧ್ಯಪ್ರದೇಶ ಕೂಡ ತುಂಬ ದೂರ ಇದೆ, ಹೋಗಿ ಆರೋಪಿ ಕರ್ಕೊಂಡ್ಬಂದಿದ್ದಾರೆ. ಇಂಟ್ಯಾಕ್ಟ್ ರಿಕವರಿ ಕೂಡ ಆಗಿದೆ. ಸೊ ತುಂಬ ಒಳ್ಳೆಯ ಕೆಲಸ ಆಗಿದೆ. ನಮ್ಮ ಸೈಡಿಂದ ನಾವು ತುಂಬ ಅಪ್ರಿಸಿಯೇಷನ್ ಕೊಟ್ಟಿದ್ದೀವಿ. ಜೊತೆಗೆ ರಿವಾರ್ಡ್ ಬಗ್ಗೆ ಕೂಡ ಅವ್ರಿಗೆ ರಿಕಮೆಂಡ್ ಮಾಡ್ತೀವಿ. ಅವ್ರದ್ದು ಕೆಲಸ ಅದು ಇದೆ ಬೇಸಿಕಲಿ ಕಳ್ಳತನ ಮಾಡಬೇಕು, ಈ ಥರ ಗಾಡಿ ವಗೇರಾಗೆ ಟಾರ್ಗೆಟ್ ಮಾಡಿ ಅಥವಾ ಮದುವೆ ವಗೇರ ಏನಾದರೂ ನಡ್ತಾ ಇದೆ ಆ ಹೋಟೆಲಲ್ಲಿ ಹೋಗಿ ಟಾರ್ಗೆಟ್ ಮಾಡಬೇಕು, ಈ ಥರದ್ದು ಕೇಸಸ್ ಇದೆ ಅವ್ರ ಮೇಲೆ ಬೇರೆ ಜಾಗ. ಲಾಸ್ಟ್ ಇಲ್ಲಿ ಅಂದರೆ ಧಾರ್ ಪೊಲೀಸ್ಗೆ ಕೇಳಿದಾಗ ಅವರು ಫೇಸ್ ನೋಡಿ ಅವರು ಐಡೆಂಟಿಫೈ ಮಾಡ್ತಾರೆ ಕಿ ಹೌದು ಇವರು ನಮ್ಮಲ್ಲಿ ಆರೋಪಿ ಇದ್ದಾರೆ. ಸೊ ಇವರು ಬೇಸಿಕ್ ಮೋಡಸ್ ಆಪರೆಂಡಿ ಅವ್ರದ್ದು ಪ್ರೊಫೆಷ್ನಲ್ ಇದ್ದಾರೆ ತುಂಬ. ಇವರು ಈ ಥರ ಎಲ್ಲ ಮೊದಲಿಂದ ನಿಮಗೆ ನೋಡಿ ಬರ್ತಾ ಇದ್ದಾರೆ, ಸ್ವಲ್ಪ ಮಾಹಿತಿ ವಗೇರ ಕಲೆಕ್ಟ್ ಮಾಡ್ತಾರೆ. ಬಟ್ ಇವರದ್ದು ಅಬ್ಸರ್ವೇಷನಲ್ ಸ್ಕಿಲ್ಸ್ ತುಂಬ ಚೆನ್ನಾಗಿದೆ. ಅಂದರೆ ನೋಡ್ತಾರೆ ಹೇಗೆ ಜನ ಬಿಹೇವ್ ಮಾಡ್ತಾ ಇದ್ದಾರೆ, ವಿಕ್ಟಿಮ್ ಹೇಗೆ ಬಿಹೇವ್ ಮಾಡ್ತಾ ಇದ್ದಾರೆ ಅವ್ರ ಹತ್ರ ನೋಡಿ. ಇದು ನಾರ್ಮಲ್ ಹ್ಯೂಮನ್ ಸೈಕಾಲಜಿ ಇದೆ. ಒಂದು ನಿಮ್ಮ ಹತ್ರ ಏನು ಎಕ್ಸ್ಪೆನ್ಸಿವ್ ಐಟಮ್ ಇದೆ ಅದನ್ನು ಜಾಸ್ತಿ ಪಕ್ಕದಲ್ಲಿ ಸರಿಯಾಗಿ ಥರ ಕೇರ್ ತಗೊಂಡು ನೀವು ತಗೊಂಡು ಹೋಗ್ತೀರಾ, ಸೀಟ್ ಜೊತೆಗೆ ಹಾಕ್ತೀರಾ ಅದನ್ನು. ಅದರ್ವೈಸ್ ಬಸ್ಸಲ್ಲಿ ಲಗೇಜ್ದು ಸೆಪ್ರೇಟ್ ಜಾಗ ಇದೆ, ಆ ಜಾಗ ಹಾಕಲ್ಲ. ಈ ಥರದ್ದು ಆ್ಯಕ್ಟಿವಿಟೀಸ್ ನೋಡ್ತಾರೆ, ಸರಿಯಾಗಿ ಥರ ನಿಂತ್ಕೊಂಡು ಕೂತ್ಕೊಂಡು ಅಬ್ಸರ್ವ್ ಮಾಡ್ತಾರೆ ಜನದು ಬಿಹೇವಿಯರ್. ಆಮೇಲೆ ವಿಕ್ಟಿಮ್ಗೆ ಸೆಲೆಕ್ಟ್ ಮಾಡಿ ಯಾವ ಜಾಗ ಸ್ಟಾಪೇಜ್ ಆಗುತ್ತೆ ಅದೇ ಜಾಗಗೆ ಟಾರ್ಗೆಟ್ ಮಾಡ್ತಾರೆ. ಯಾವ ಜಾಗ ಬಸ್ ಸ್ಟಾಪ್ ಆಗಿದೆ ಆ ಜಾಗ ಹೋಗಿ ಬಸ್ ಒಳಗಡೆ ಯಾವಾಗ ಯಾರೂ ಇಲ್ಲ ಅಥವಾ ಎಲ್ಲ ಪ್ಯಾಸೆಂಜರ್ಸ್ ಕೆಳಗಡೆ ಹೋಗಿದ್ದಾರೆ ಆ ಟೈಮಲ್ಲಿ ಸೀಟಲ್ಲಿ ಅವ್ರಿಗೆ ಏನು ಬ್ಯಾಗ್ಸ್ ವಗೇರ ಸಿಗುತ್ತೆ, ಯಾರಿಗೆ ಟಾರ್ಗೆಟ್ ಮಾಡಿದ್ದಾರೆ ಅದನ್ನು ತಗೊಂಡ್ಬರ್ತಾರೆ. ತಾವಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.